ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ ಆಕೂರ ಫ್ರೈ. ಸೊಪ್ಪಿನ ಪಲ್ಯ 4-5 ಸೊಪ್ಪು ವೆರೈಟೀಸ್ ಮಿಕ್ಸ್ ಮಾಡಿ ಹಾಕ್ತೀನಿ. ಪಾಲಕ್, ಮೆಂತೆ, ಅರಿಬೆ, ಸಬ್ಬಾಸಿಗೆ ಹಾಕ್ತೀನಿ. ಇದೆಲ್ಲ ಆರಿಸಿ ತೊಳೆದು ಚಾಪ್ ಮಾಡಿ ಇಡಬೇಕು. ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕಿ 1/4 ಕಪ್ಪಷ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅರಿಶಿನ ಪುಡಿ 1/4 ಸ್ಪೂನ್ ಹಾಕಬೇಕು. ಇದೆಲ್ಲ ಒಟ್ಟಿಗೆ ಹಾಕಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ಇದೆಲ್ಲ ಗೋಲ್ಡನ್ ಕಲರ್ ಬಂದ ನಂತರ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಒಂದು, ಕರಿಬೇವು ಸ್ವಲ್ಪ, 10 ಬೆಳ್ಳುಳ್ಳಿ ಪಾಡ್ಸು ಜಜ್ಜಿಟ್ಟಿರೋದು, ಹಾಗೆ ಹಸಿಮೆಣಸಿನ್ಕಾಯಿ 2 ಇದೆಲ್ಲ ಹಾಕಿ ಫ್ರೈ ಮಾಡಿ. ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಸೊಪ್ಪಿದೆಯಲ್ಲ, ಈ ಸೊಪ್ಪೆಲ್ಲ ಇದರಲ್ಲೇ ಹಾಕಬೇಕು. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ. ಮೆಂತೆ 2, ಪಾಲಕ್ 2, ಅರಿವೆ ಸೊಪ್ಪು 2 ತೊಗೊಂಡಿದ್ದೀನಿ ಕಟ್ಟು, 1 ಸಬ್ಬಾಸಿಗೆ. ಇದೆಲ್ಲ ಹಾಕಿ ಸಾಟೆ ಮಾಡಿ. ಇವಾಗಲೇ ಏನು ಉಪ್ಪು ಹಾಕಂಗಿಲ್ಲ. ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ನೀರು ಬರುತ್ತೆ ಸೊಪ್ಪಿಂದ, ಅದೆಲ್ಲನೂ ನೀರೆಲ್ಲ ಆವಿ ಆಗಬೇಕು. ಅಷ್ಟುವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಲೋ ಫ್ಲೇಮ್ನಲ್ಲಿ. ಇವಾಗೆಲ್ಲ ನೋಡಿದರೆ ಎಲ್ಲ ಡ್ರೈ ಆಗಿದೆ, ನೀರೆಲ್ಲ ಖಾಲಿಯಾಗಿದೆ. ಈ ಎಲ್ಲ ಸೊಪ್ಪು ಬೇಗನೆ ಫ್ರೈ ಆಗುತ್ತೆ. ನೆಕ್ಸ್ಟ್ ಈ ಥರ ನೀರೆಲ್ಲ ಡ್ರೈ ಆದ ನಂತರ 1 ಸ್ಪೂನಷ್ಟು ಖಾರ ಪುಡಿ ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಈ ಥರ ನೋಡಿ ಹತ್ತಿರಕ್ಕೆ ಬರುತ್ತೆ. ಆಯಿಲೆಲ್ಲ ಸೈಡ್ಸ್ ಬರೋದು ನಾವು ನೋಡ್ತೀವಿ. ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಫ್ರೈ ಆಗಲಿ. ಎಲೆ ಎಲ್ಲ ಸ್ವಲ್ಪ ಕ್ರಂಚಿ ಥರ ಬರುತ್ತೆ, ಆವಾಗ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ. ಪುಡಿ ಥರ ಬರುತ್ತೆ. ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿ. ಇಷ್ಟು ಈ ಥರ ತೋರಿಸ್ತಿದ್ವಲ್ಲ, ಸೇಮ್ ಇದೇ ಥರ ಹಾಕಬೇಕು. ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸೊಪ್ಪೆಲ್ಲ ಒಂದಕ್ಕೊಂದು ಅಂಟ್ಕೋಬಾರ್ದು, ಈ ಥರ ಬಿಡಿ ಬರಬೇಕು. ಹೆಲ್ದಿ ರೆಸಿಪಿ ಸೊಪ್ಪಿನ ಫ್ರೈ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.